कर्नाटक के नायब वजीर आला डी.के. शिव कुमार ने जगदम्बिका पाल के रियासत के दौरे पर तनकीद करते हुए इसे सियासी चालाकी करार दिया, जो आने वाले ज़िमनी इंतखाबात और महाराष्ट्र में असेंबली इंतखाबात पर असरअंदाज होने की कोशिश है। इन्होंने इल्ज़ाम आयद किया कि पाल इस दौरे का इस्तेमाल बीजेपी की मकबूलियत के लिए कर रहे हैं और कहा कि इसमें सिर्फ बीजेपी के रहनुमा जैसे बसवराज बोम्मई और वी सोमण्णा शामिल थे। शिव कुमार ने वजाहत की कि मुतनाज़िया ज़मीन के नोटिस बोम्मई की क़यादत वाली बीजेपी हुकूमत के दौरान जारी किए गए थे और यकीन दहानी कराई कि कांग्रेस हुकूमत किसानों की अर्जी का तहफ़्फ़ुज़ करेगी और किसी भी गलती को दुरुस्त करेगी। इन्होंने बीजेपी पर इल्ज़ाम लगाया कि वो इंतखाबात से पहले तनाज़िया पैदा करने की कोशिश कर रही है और कहा ये जेपीसी का दौरा नहीं है, ये बीजेपी की सियासत है। जेपीसी ಅಂತಂದ್ರೆ ಅದಕ್ಕೆ ಒಂದು ಲೆಕ್ಕ ಇದೆ। ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಅಂದ್ರೆ ಸರ್ಕಾರಕ್ಕೆ ತಿಳಿಸಬೇಕು, ಅಧಿಕಾರಕ್ಕೆ ತಿಳಿಸಬೇಕು, ಅದರಲ್ಲಿರೋ ಮೆಂಬರ್ಸ್ ಎಲ್ಲ ಬರಬೇಕು। ಒಬ್ಬರು ಅಧ್ಯಕ್ಷರು ಬಂದಿದ್ದಾರೆ, ಅವರು ಪಾರ್ಟಿ ಕೆಲಸಕ್ಕೆ ಬಂದಿದ್ದಾರೆ, ಪಾರ್ಟಿ ಕೆಲಸಕ್ಕೆ ಬಂದು ಎಂಪಿ ಇನ್ನೊಬ್ಬ ಎಂಪಿನ ಕರ್ಕೊಂಡು ಬಂದಿದ್ದಾರೆ। ಏನು ಬೊಮ್ಮಾಯಿ ಮೆಂಬರ್ ಆಗಿದ್ದಾರೆ ಅದರಲ್ಲಿ? ಇಲ್ಲ ಅಂತಂದ್ರೆ ಸೋಮಣ್ಣ ಮೆಂಬರ್ ಆಗಿದ್ದಾರಾ? ಸೋಮಣ್ಣ ಮಂತ್ರಿ ಜೆಪಿಸಿಲೆಲ್ಲ ಇರಕ್ಕೆಲ್ಲ ಆಗಲ್ಲ। ಸೊ ಅವ್ರು ಬಂದು ಅವ್ರ ಅರ್ಜಿಗಳನ್ನ ಇಸ್ಕೊಂಡು ರಾಜಕೀಯಕ್ಕೆ ಜನರಿಗೆ ಪ್ರಚಾರ ಮಾಡಬೇಕು ಅಂತ ಅವರ ಕಾಲದಲ್ಲೇ ನಿಮ್ಮ ಧಾರವಾಡದಲ್ಲೇ ಕೇಳಿ, ನಿಮ್ಮ ಜಿಲ್ಲಾಧಿಕಾರಿಗಳು ಕೇಳಿ, ಅವರ ಸರ್ಕಾರ ಇದ್ದಾಗ, ಬೊಮ್ಮಾಯಿ ಸರ್ಕಾರ ಇದ್ದಾಗ ಈ ರೀತಿ ನೋಟಿಸ್ ಕೊಟ್ಟು ಈ ರೀತಿ ದಾಖಲೆಗಳನ್ನ ತಿದ್ದಿದ್ದಂಥದ್ದೆಲ್ಲ ಕೂಡ ಇದೆ। ಬಿಜಾಪುರಲ್ಲಿದೆ, ಎಲ್ಲ ಕಡೆ ಇದೆ। ಮುಖ್ಯಮಂತ್ರಿ ಈಗಾಗಲೇ ಹೇಳಿದ್ದಾರೆ ಬಿಡುಗಡೆ ಮಾಡ್ತೀವಿ ಅಂತ, ಎಲ್ಲ ಬಿಡುಗಡೆ ನಮ್ಮ ರೆವಿನ್ಯೂ ಮಿನಿಸ್ಟರ್ಗೆ ಹೇಳಿದ್ದೀವಿ। ಯಾವ ರೈತನ ಜಮೀನನ್ನ ಕಬಳಿಸ್ಕೊಳ್ಳುವಂಥದ್ದು, ಕಿತ್ಕೊಳ್ಳುವಂಥ ಪ್ರಶ್ನೆ ಬರುವುದಿಲ್ಲ। ರೈತನ ಉಳಿಸ್ತೀವಿ। ಏನೋ ತಾಂತ್ರಿಕವಾಗಿ ಕೆಲವು ಅಧಿಕಾರಿಗಳು ಮಾಡಿರ್ಬೋದು, ಅದನ್ನೆಲ್ಲ ಸೆಟರೇಟ್ ಮಾಡಿ ಎಲ್ಲ ರೈತರಿಗೂ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಬದ್ಧವಾಗಿದೆ। जबकि वजीर दाखिला जी परमेश्वरा ने भी तशवीश का इजहार करते हुए कहा कि पाल का दौरा सियासी तौर पर मुतहर्रिक दिखाई देता है और इसने कमेटी के ज़ाब्ताकार को नजरअंदाज किया है। ನನಗೆ ಗೊತ್ತಾದಾಗೆ ಅವರು ಒಬ್ಬರೇ ಬರ್ತಿದ್ದಾರೆ ಅಂತ, ಅವರು ಯಾವುದು ಸಮಿತಿ ಏನಿದೆಯಲ್ಲ ಅವ್ರದ್ದು ಪಾರ್ಲಿಮೆಂಟ್ರಿ ಕಮಿಟಿ, ಅವ್ರನ್ನ ಯಾರನ್ನೂ ಕೇಳದೆ ಅವರೊಬ್ಬರೇ ಬರ್ತಾ ಇದ್ದಾರೆ, ಆ ರೀತಿ ಬರೋ ಹಂಗಿಲ್ಲ ಅಂತ ಹೇಳಿ ಸದಸ್ಯರೊಬ್ಬರು ಹೇಳಿದ್ದಾರೆ, ಆಕ್ಷೇಪ ಮಾಡಿದ್ದಾರೆ। ಹಾಗಾಗಿ ಅದು ಒಂದು ರೀತಿಯ ರಾಜಕೀಯ ದುರುದ್ದೇಶದಿಂದ ಬರ್ತಾ ಇದ್ದಾರೆ ಅಂತ ಹೇಳಿ ಆಗುತ್ತೆ। ಜಂಟಿ ಸದನ ಸಮಿತಿ ಅಲ್ಲ, ಅದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಬರಬೇಕು ಅಂದರೆ ಸದಸ್ಯರು ಬರಬೇಕಲ್ಲ। ಅಧ್ಯಕ್ಷರು ಬಂದಿದ್ದಾರೆ, ಬಿಜೆಪಿ ಸಂಸದರು ಬಂದಿದ್ದಾರೆ, ಬಿಜೆಪಿ ಮಾಜಿ ಸಂಸದರು ಬಂದಿದ್ದಾರೆ। ಹೌ ಇಸ್ ಇಟ್ ಅ ಪಾರ್ಲಿಮೆಂಟ್ ಕಮಿಟಿ ಬೋರ್ಡ್? ಪಾರ್ಲಿಮೆಂಟ್ ಬೋರ್ಡ್ ಅಂದರೆ ಕಮಿಟಿ ಅಂದರೆ ಯಾರು? ಅಲ್ಲಿನ ಸದಸ್ಯರು। ಒಬ್ಬರು ಸದಸ್ಯರನ್ನ ಬಂದಿದ್ದಾರೆ, ಬರೀ ಬಿಜೆಪಿ ಜೆಪಿಸಿದು ಬಿಜೆಪಿ ಅಧ್ಯಕ್ಷರು ಬಂದಿದ್ದಾರೆ। ಯಾರ ಜೊತೆ ಓಡಾಡ್ತಾ ಇದ್ದಾರೆ? ಬಿಜೆಪಿ ಸಂಸದರು, ಮಾಜಿ ಸಂಸದರು। ಅವ್ರಿಗೆ ಏನ್ರಿ ಸಂಬಂಧ ಇದಕ್ಕೆ? ಮಾಜಿ ಸಂಸದರು ಮೈಸೂರು ಎಂಪಿ ಅವರು ಬಂದಿದ್ದಾರೆ ಅಂತ ಏನು ಸಂಬಂಧ ಅದಕ್ಕೆ? ಬರಲಿ, ಜೆಪಿಸಿ ಬರಲಿ, ಎಲ್ಲ ಸದಸ್ಯರಿಗೆ ಕರ್ಕೊಂಡು ಬರಲಿ, ಯಾರು ಬೇಡ ಅಂದಿದ್ದಾರೆ। ಆದರೆ ಇದು ರಾಜಕೀಯ ಪ್ರೇರಿತವಾದದ್ದು ಅಂತ ನನ್ನ ಅಭಿಪ್ರಾಯ ಆಗಿದೆ। ನೋಡಿ, ಈಶ್ವರಪ್ಪ ಅವ್ರು ಇರ್ಬೋದು, ಬಿಜೆಪಿ ಅವ್ರು ಇರ್ಬೋದು, ಇವು ವಕ್ಫ್ ತೆಗಿಬೇಕು, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂದ್ರಲ್ಲ, ಇವು 1.5 ವರ್ಷದಿಂದ ಇವ್ರದೇ ಸರ್ಕಾರ ಇತ್ತಲ್ರಿ, ಇವ್ರೇನು ಕತ್ತೆ ಕಾಯ್ತಾ ಇದ್ರಾ? ನಿಯಮಗಳು ಇರಲಿಲ್ವಾ? ವಕ್ಫ್ ಏನು ಮುಚ್ಚೋಗಿತ್ತ ಅವಾಗ? ನಮ್ಮ ಕಲಬುರಗಿನಲ್ಲೇ ಎಷ್ಟು ನೋಟಿಸ್ ಕೊಟ್ಟಿದ್ದಾರೆ ಇವ್ರೇನು ಮಾಡಿದ್ದಾರೆ? ಎಲ್ಲರೂ ಬಹಿರಂಗ ಮಾಡಿದ್ದಾರೆ। ಇದೇ ಶೋಭಾ ಕರಂದ್ಲಾಜೆ ಅವ್ರು ಯಾರು ಇದು ಲ್ಯಾಂಡ್ ಜಿಹಾದ್ ಅಂತ ಏನು ಹೇಳ್ತಾ ಇದ್ದಾರೆ, ಇವರಿಗೆ ಉತ್ತರ ಏನು ಸಿಕ್ಕಿದೆ? ಕೇಂದ್ರ ಸರ್ಕಾರ, ಬಿಜೆಪಿ ಕೇಂದ್ರ ಸರ್ಕಾರ ಎಲ್ಲ ವಕ್ಫ್ ಆಸ್ತಿಯನ್ನು GIS ಮ್ಯಾಪಿಂಗ್ ಮಾಡಿಸ್ತಾ ಇದೆ। ಎಲ್ಲ ವಕ್ಫ್ ಆಸ್ತಿಯನ್ನು ನಾವು ಸೆಕ್ಯೂರ್ ಮಾಡ್ತೀವಿ, ನಾವು ಯಾವ್ದು ಅತಿಕ್ರಮಣ ಆಗಿದೆ ಅದೆಲ್ಲ ನಾವು ಎನ್ಕ್ರೋಚ್ಮೆಂಟ್ ತೆಗಿಸ್ತೀವಿ ಅಂತ ಶೋಭಾ ಕರಂದ್ಲಾಜೆ ಅವರಿಗೆ ಕೇಂದ್ರ ಬಿಜೆಪಿ ಸರ್ಕಾರದವರೇ ಉತ್ತರ ಕೊಟ್ಟಿದ್ದು। ಅವಾಗ ಯಾಕೆ ಏನು ಪ್ರತಿಭಟನೆ ಮಾಡಿಲ್ಲ ಬಿಜೆಪಿ MP ಅವರು? ಅವಾಗ ಯಾಕೆ ಹೋಗಿ ಬಾವಿಗೆ ಬಿದ್ದಿಲ್ಲ? सालों से थी, उसको वक्त ने डिक्लेयर कर दिया कि हमारी है, या हमारे रेजिडेंशियल बिल्डिंग्स थे। इस तरह के लोग अगर आए हैं तो ये आपका काम है कि अगर ये आपको लगता है कि ये सब लोग जो हैं बिना एग्रीड हुए अगर ये दे रहे हैं मेमोरेंडम, तो मुझे लगता है कि मैं उसको देख लूँगा। तो अगर स्वाभाविक है कि जो चीज़ें उसमें ये होगा कि कंटेंट्स हो जो मेरे रिपोर्ट के लायक होगी, मेरा काम रिपोर्ट प्रिपेयर करना है, उसमें से है। अगर ये कोई चीज़ है कि हमें लगता है कि कोई प्रॉपर्टी है
200 साल से 300 साल से है, तो आखिर वो प्रॉपर्टी अगर आज की जा रही है तो हम अपने रिपोर्ट पे इस पर विचार करेंगे कि अगर कोई वक्फ प्रॉपर्टी है तो उस वक्फ प्रॉपर्टी को भी डिक्लेयर करने का या उसको क्लेम करने का एक ड्यू प्रोसेस होना चाहिए या प्रोसीड्योर होना चाहिए कि उसका चाहे डॉक्यूमेंटेशन हो, चाहे डीड्स हो, या चाहे अगर वक्फ बाई ओरल भी है तो उसका भी सबूत होना चाहिए कि ये रिचुअल काम के लिए उसके प्रैक्टिसेज में था। तो ये है, उसके आधार पे हमें रिपोर्ट तैयार करना है।